ವೀಕ್ಷಕರೇ, ಕಳೆದ ಕೆಲವು ದಿನಗಳ ಹಿಂದೆ ಒಂದು ಪ್ರತಿಷ್ಠಿತ ಶಾಲೆಯಿಂದ ಒಂದು ಮಗನ ರೆಫರ್ ಮಾಡಲಾಗುತ್ತೆ. ಪೋಷಕರಿಂದ ಕಳಿಸ್ಕೊಡ್ತಾರೆ. ಸಮಸ್ಯೆ ಏನಪ್ಪ ಅಂತ ಕೇಳಿದಾಗ ಶಾಲೆಯಿಂದ ಬಹಳಷ್ಟು ಕಂಪ್ಲೇಂಟ್ಗಳಿರುತ್ತೆ. ಏನಂತಂದರೆ ಬಹುಶಃ ಮಗು 8 ವರ್ಷ. ಈಗ ಆ ಮಗು ಏನಾಗ್ತಿದೆ ಅಂತಂದರೆ ಒಂದು ಕಡೆ ಕೂರ್ತಾ ಇಲ್ಲ, ತುಂಬ ತೊಂದರೆ ಮಾಡ್ತಾ ಇದೆ, ಬೇರೆ ಮಕ್ಕಳಿಗೆಲ್ಲ ತುಂಬ ತೊಂದರೆ ಮಾಡ್ತಾ ಇದೆ. ಹಾಗೆ ಶಾಲಾ ವಾತಾವರಣದಲ್ಲಿ ಕಲಿಕೆಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಹಕಾರಿಯಾಗುವಂಥ ಯಾವುದೇ ರೀತಿಯಾದಂಥ ವರ್ತನೆಗಳನ್ನು ಮಗು ತೋರಿಸ್ತಾ ಇಲ್ಲ. ಮತ್ತು ಅದ್ರ ಜೊತೆಯಲ್ಲಿ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ, ತರಲೆ ಮಾಡುತ್ತೆ, ಮಧ್ಯೆ ಮಧ್ಯೆ ಮಾತಾಡುತ್ತೆ. ಸೊ ಈ ರೀತಿ ಒಂದು ಕಂಪ್ಲೇಂಟ್ ಇದ್ದಿದ್ದರಿಂದ ನೀವು ಪೇರೆಂಟ್ಸ್ನ ಒಂದು ಸರಿ ಹೋಗಿ ಮೀಟ್ ಮಾಡಿ ಅಂತ ಹೇಳಿ, ಸೈಕಾಲಜಿಸ್ಟ್ ಮೀಟ್ ಮಾಡಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಪೋಷಕರು ಬಂದಾಗ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ತಾ ಹೋದಾಗ ಆ ಮಗುವಿನಲ್ಲಿ ಅನೇಕ, ನನ್ನ ಮೊದಲೇ ಹೇಳಿದಾಗೆ ಮಗುವಿನಲ್ಲಿ ಕೂಡ ಅನೇಕ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳಿದ್ದಾಗ ಆ ಮಗು ತನ್ನ ಜೀವನದಲ್ಲಿ ತನ್ನ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕೂ ಎಷ್ಟೋ ಸರಿ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಅಂತಹ ವಿಚಾರಗಳು ನೋಡಿದಾಗ ಆ ಮಗು ಅವಧಾನ ಕೇಂದ್ರಿತ ಅತಿ ಚಟುವಟಿಕೆಯ ವ್ಯಾಧಿ ಅನ್ನೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇರುತ್ತೆ. ಏನು ಅಂತ ನೋಡೋದಾದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಹೇಳಿ ಕರಿತೀವಿ. ADHD ಅಂತ ಹೇಳಿ ನಾವು ಇದನ್ನು ಕರಿಬೋದು. ಏನು ADHD? ಇತ್ತೀಚಿನ ದಿನಗಳಲ್ಲಿ ಬಹುಶಃ ಈ ಒಂದು ಪದಗಳ ಪರಿಚಯ ನಮಗೆಲ್ಲರಿಗೂ ತುಂಬ ಬರ್ತಾ ಇದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಅನೇಕ ರೀತಿಯಾದಂತಹ ಬದಲಾವಣೆಗಳಾಗ್ತಿರೋದ್ರಿಂದ, ಶಾಲಾ ವಾತಾವರಣದಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗಳಾಗ್ತಿರೋದ್ರಿಂದ ಈ ಒಂದು ವಿಚಾರ ಪದೇ ಪದೇ ಕೇಳಿ ಬರ್ತಿರುವಂಥದ್ದು ಸಾಧಾರಣವಾಗಿದೆ. ಅದರ ಜೊತೆಯಲ್ಲಿ ರೇಷಿಯೋ ಕೂಡ ಇತ್ತೀಚಿನಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು ಒಂದು ವಿಷಾದನೀಯ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಏನು ಈ ADHD ಅಂದರೆ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂದರೆ ಏನು ಅಂತ ನೋಡಿದಾಗ ಬಹುಶಃ ಹೆಸರೇ ಹೇಳುತ್ತೆ. ಅಟೆನ್ಷನ್ ಡೆಫಿಸಿಟ್ ಏನು, ಒಂದು ಕಡೆ ಅವಧಾನವನ್ನು ಕೊಡಲಿಕ್ಕೆ ಕಷ್ಟ ಆಗುವಂಥದ್ದು. ಅಂದರೆ ಒಂದು ಮಗುವನ್ನು ನೀವು ಗಮನಿಸಿ ನೋಡಿದಾಗ ಯಾವುದೇ ಒಂದು ಕಾರ್ಯದಲ್ಲಿ 5 ರಿಂದ 10 ನಿಮಿಷ ಒಂದು ಕಡೆ ಫೋಕಸ್ಡ್ ಅಟೆನ್ಷನ್ನ ಕೊಟ್ಟು ಕಂಟಿನ್ಯೂ ಮಾಡಲಿಕ್ಕೆ ತುಂಬ ಕಷ್ಟಪಡುವಂಥದ್ದನ್ನು ನೋಡ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಕೆಲವು ಮಕ್ಕಳನ್ನು ಗಮನಿಸಿರ್ತೀರಿ, ಕೂತ್ ಕಡೆ ಕೂರೋದಿಲ್ಲ, ನಿಂತ ಕಡೆ ನಿಲ್ಲೋದಿಲ್ಲ, ಓಡಾಡ್ತಾ ಇರ್ತಾರೆ. ಸೊ ಅಂತಹ ಮಕ್ಕಳಲ್ಲಿ ಅಟೆನ್ಷನ್ ತುಂಬ ಕಡಿಮೆ ಇರುತ್ತೆ, ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ ಇರುತ್ತೆ. ಅದ್ರ ಜೊತೆಯಲ್ಲಿ ಇಂಪಲ್ಸಿವಿಟಿ ಅಂತ ಹೇಳಿ ಕರಿತೀವಿ. ಏನು ಇಂಪಲ್ಸಿವಿಟಿ? ಕನ್ನಡದಲ್ಲಿ ನಾವು ಹೇಳೋದಾದರೆ ದುಡುಕು ಸ್ವಭಾವ. ಅಂದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ದೇನೆ ರಿಯಾಕ್ಟ್ ಮಾಡುವಂಥ ಸ್ವಭಾವ ಈ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಬಹುಶಃ ನೀವು ಗಮನಿಸಿರ್ಬೋದು, ಶಾಲೆಗಳಲ್ಲಿ ಅಥವಾ ಮನೆಗಳಲ್ಲಿ ನೀವು ಯಾರನ್ನೋ ಪ್ರಶ್ನೆ ಕೇಳಿದ್ರೆ ಇನ್ಯಾರೋ ಆನ್ಸರ್ ಮಾಡಿರ್ತಾರೆ. ಬಹುಶಃ ಗುಂಪಲ್ಲಿ ಯಾರೋ ಒಬ್ಬರನ್ನ ರಾಮನ್ನ ಪ್ರಶ್ನೆ ಕೇಳಿದ್ರೆ ಇನ್ನೊಬ್ಬ ಕೃಷ್ಣ ಆನ್ಸರ್ ಮಾಡಿರ್ತಾರೆ. ಅದನ್ನ ಅವಶ್ಯಕತೆ ಇಲ್ಲ, ಆದರೂ ಕೂಡ ಅಸಂಬದ್ಧವಾಗಿ ಆನ್ಸರ್ ಮಾಡುವಂಥದ್ದು. ಅಂದರೆ ಇವರಿಗೆ ಆನ್ಸರ್ ಗೊತ್ತಿಲ್ವಾ? ಗೊತ್ತಿದೆ. ಇವರನ್ನು ನೋಡಿದ್ರೆ ತುಂಬ ಬುದ್ಧಿವಂತರು ಇರ್ತಾರೆ, ಇವರಿಗೆ ಆನ್ಸರ್ ಗೊತ್ತಿರುತ್ತೆ. ಎಷ್ಟೋ ಸಾರಿ ನೀವು ಬಹುಶಃ ನಿಮ್ಮ ಎಕ್ಸಾಮ್ ಪೇಪರ್ಗಳನ್ನು ನೋಡಿ, ಕೆಲವೊಂದು ಮಕ್ಕಳಲ್ಲಿ ಎಕ್ಸಾಮ್ ಪೇಪರ್ಸ್ನ ನೋಡಿ, ಮ್ಯಾಥ್ಸ್ ಸಮ್ ಮಾಡಬೇಕಾದ್ರೆ ಕೆಲವೊಂದು ಸ್ಟೆಪ್ಗಳು ಮಿಸ್ ಆಗಿರುತ್ತೆ, ಬಟ್ ಆನ್ಸರ್ಗಳು ಕರೆಕ್ಟಾಗಿ ಮಾಡಿರ್ತಾರೆ, ಮಿಸ್ಟೇಕ್ಸ್ ಆಗಿರುತ್ತೆ. ಅಂದರೆ ಅವರಿಗೆ ಸ್ಟೆಪ್ಸ್ ಗೊತ್ತಿಲ್ಲ ಅಂತಲ್ಲ, ಗೊತ್ತಿರುತ್ತೆ, ಬಟ್ ಬರೀಬೇಕಾದ್ರೆ ಅದನ್ನು ಮಿಸ್ ಮಾಡಿ ಬರ್ದಿರ್ತಾರೆ. ಭಾಳ ಬೇಗ ಡಿಸ್ಟ್ರಾಕ್ಟ್ ಆಗುವಂಥ ಸ್ವಭಾವ ಜಾಸ್ತಿ ಇರುತ್ತೆ. ಹೇಗೆ ಡಿಸ್ಟ್ರಾಕ್ಟ್ ಆಗೋದು ಅಂದರೆ, ಏನೋ ಒಂದು ಕಡೆ ಓದ್ತಾ ಇರ್ತಾರೆ, ಓದೋ ಸಂದರ್ಭದಲ್ಲಿ ಒಂದು ಚಿಕ್ಕ ಸೌಂಡ್ ಸಾಕು ಗಮನ ಬೇರೆ ಕಡೆ ಹರಿಸುವಂಥದ್ದು, ಬೇರೆ ಕಡೆ ಗಮನ ಕೊಡುವಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಈ ಥರ ಮಕ್ಕಳಲ್ಲಿ ನಾವು ಭಾಳಷ್ಟು ನೋಡಿದಾಗ ಇವರಲ್ಲಿ ಬಿಗಿನಿಂಗ್ ಇದ್ದಂತಹ ಆಸಕ್ತಿ ನಂತರದಲ್ಲಿ ಇರೋದಿಲ್ಲ. ಬಹುಶಃ ಈಗ ನೀವು ಚಿಕ್ಕ ಒಂದು ಎಕ್ಸಾಂಪಲ್ನ ನಾವು ತಗೊಳ್ಳೋದಾದರೆ, ನೀವು ಮಗು ಆಟದಲ್ಲೇ ಇರ್ಬೋದು. ಬಹುಶಃ ನನ್ನ ಮಗು ಹೇಳುತ್ತೆ, ನಾಳೆಯಿಂದ ನಾನು ತುಂಬ ಇಂಟ್ರೆಸ್ಟ್ ಆಗಿ ಕ್ರಿಕೆಟ್ ಆಡಬೇಕು, ನನಗೆ ಒಂದು ಕ್ರಿಕೆಟ್ ಸೆಟ್ ಕೊಡಿಸಿ. ಎಷ್ಟು ಆಟ ಮಾಡುತ್ತೆ ಅಂತಂದರೆ ಅಷ್ಟು ಇಂಟ್ರೆಸ್ಟ್ ತೋರಿಸುತ್ತೆ, ಅಷ್ಟು ಇಂಟೆನ್ಸಿಟಿಯಿಂದ ಆ ಒಂದು ಕ್ರಿಕೆಟ್ ಸೆಟ್ನ ತೊಗೊಂಬರುತ್ತೆ. ಒಂದು ವಾರ ಅದಾದ ನಂತರ ಬೋರಿಂಗ್ ಆಗುತ್ತೆ, ಆ ಥಿಂಗ್ಸ್ಗಳು ಬೇಗ ಬೋರ್ ಆಗಿಬಿಡುತ್ತೆ ಈ ಥರ ಮಕ್ಕಳಲ್ಲಿ. ಅದನ್ನು ಇದು ಬೇಡ ನನಗೆ, ನಾನು ಇನ್ಮೇಲೆ ಬ್ಯಾಡ್ಮಿಂಟನ್ ಹೋಗ್ತೀನಿ. ಸೊ ಆ ಬ್ಯಾಡ್ಮಿಂಟನ್ ಅಷ್ಟೇ ತುಂಬ ದಿನ ಸಸ್ಟೈನ್ ಆಗೋದಿಲ್ಲ, ನಾನು ಇನ್ಮೇಲೆ ಡ್ಯಾನ್ಸ್ಗೆ ಹೋಗ್ತೀನಿ. ಸೊ ಅಂದರೆ ಯಾವುದರಲ್ಲೂ ಕೂಡ ಸಸ್ಟೈನಬಿಲಿಟಿ ಇರೋದಿಲ್ಲ, ಮಧ್ಯೆ ಮಧ್ಯೆ ಡ್ರಾಪ್ ಮಾಡುವಂಥ ಸ್ವಭಾವ ಜಾಸ್ತಿ ಇರುತ್ತೆ. ಇನ್ನು ಕೆಲವು ಚಿಕ್ಕ ಮಕ್ಕಳಲ್ಲಿ ಅಂತ ನೋಡೋದಾದರೆ ಬಹುಶಃ ಒಂದು ಟೇಬಲ್ ಮೇಲೆ ಅಥವಾ ಇನ್ನೊಂದೇನೋ ಒಂದು ವ್ಯಾಲ್ಯೂಬಲ್ ಥಿಂಗ್ಸ್, ಏನೋ ಗಾಜಿನ ವಸ್ತು ಇರುತ್ತೆ, ಹೋಗಬೇಕಾದ್ರೆ ಹೋಗ್ತಾ ಹೋಗ್ತಾ ಅದನ್ನು ಹೊಡೆದು ಬೀಳಿಸ್ಕೊಂಡು ಹೋಗೋದು, ಬಿದ್ದರೆ ಹೊಡೆದೋಗುತ್ತೆ, ಹೊಡೆದ್ರೆ ಲಾಸ್ ಆಗುತ್ತೆ. ಆ ಒಂದು ಯಾವುದೇ ರೀತಿಯಾದಂಥ ಕಲ್ಪನೆಗಳು ಕೂಡ ಇರೋದಿಲ್ಲ. ಇನ್ನು ಎಷ್ಟೋ ಸಂದರ್ಭದಲ್ಲಿ ಬಹುಶಃ ರಸ್ತೆ ದಾಟುವಂಥ ಸಂದರ್ಭದಲ್ಲಿ ವೆಹಿಕಲ್ ಬರ್ತಿದೆಯಾ ಇಲ್ವಾ ಯಾವುದನ್ನೂ ಸಹ ಗಮನಿಸೋದಿಲ್ಲ, ಸಡನ್ ಆಗಿ ಮೂವ್ ಆಗುವಂಥದ್ದು. ಸೊ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ನೋಡೋದಾದರೆ ಇಂತಹ ಮಕ್ಕಳಿಂದ ಅನೇಕ ರೀತಿಯಾದಂತಹ ಸಮಸ್ಯೆಗಳೆಲ್ಲ ನಾವು ಸುತ್ತಮುತ್ತಲೂ ನೋಡ್ಬೋದು. ಬಹುಶಃ ಪೋಷಕರಾಗಿದ್ದರೆ ನೀವು ಗಮನಿಸಿರ್ತೀರಿ, ಅಕ್ಕಪಕ್ಕಗಳಿಂದಲೂ ತುಂಬ ಕಂಪ್ಲೇಂಟ್ಸ್ ಇರುತ್ತೆ. ನಿಮ್ಮ ಮಗು ಒಂದು ಕಡೆ ಕೂರಲ್ಲ, ಆಟ ಆಡಲ್ಲ, ಬೇರೆಯವ್ರ ಜೊತೆ ಹೊಡೆಯೋದು, ತರಲೆ ಮಾಡೋದು. ಆ್ಯಂಡ್ ಇಂತಹ ಮಕ್ಕಳಲ್ಲಿ ಭಾಳಷ್ಟು ನೋಡಿರ್ಬೋದು ತುಂಬ ಮ್ಯಾನಿಪುಲೇಟಿವ್ ಇರ್ತಾರೆ. ಅಂದರೆ ಒಂದು ಸಿಚುವೇಶನ್ನ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳುವಂತಹ ಕೌಶಲ್ಯ ತುಂಬ ಚೆನ್ನಾಗಿರುತ್ತೆ. ಇವ್ರಿಗೆ ಗೊತ್ತಿದೆ ತಂದೆಯ ಜೊತೆ ಹೇಗಿರಬೇಕು, ತಾಯಿ ಜೊತೆ ಹೇಗಿರಬೇಕು, ತಂದೆ ಜೊತೆ ಇದ್ದಾಗ ಹೇಗೆ ನಡ್ಕೊಳ್ಬೇಕು, ತಾಯಿ ಜೊತೆ ಇದ್ದಾಗ ಹೇಗೆ ನಡ್ಕೊಳ್ಬೇಕು, ಅದರಿಂದ ನನಗೆ ಏನು ಸಿಗುತ್ತೆ ಅದನ್ನು ಹೆಂಗೆ ತಗೊಳ್ಬೇಕು. ತುಂಬ ಮ್ಯಾನಿಪುಲೇಟಿವ್ ಇರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ನಂಬಿಸ್ತಾರೆ, ತುಂಬ ಚೆನ್ನಾಗಿ ಸುಳ್ಳು ಹೇಳ್ತಾರೆ. ಸೊ ಇವತ್ತು ಕ್ಲಾಸಲ್ಲಿ ಹೋಮ್ವರ್ಕೇ ಕೊಟ್ಟಿಲ್ಲ, ಅವರಿಗೆ ಬರೆಯೋ ಸಮಸ್ಯೆ ಇರ್ಬೋದು, ಬರೀಲಿಕ್ಕೆ ಇಷ್ಟು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಆಗ ಏನು ಮಾಡ್ತಾರೆ, ನನಗೆ ಹೋಮ್ವರ್ಕೇ ಕೊಟ್ಟಿಲ್ಲ ಇವತ್ತು,
ಕೆಲವೊಂದ್ಸರಿ ಎಷ್ಟೋ ಸಂದರ್ಭಗಳಲ್ಲಿ ತುಂಬ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಶಾಲೆಯಲ್ಲಿ ಎಸ್ಪೆಷಲಿ ನಾವು ನೋಡೋದಾದರೆ ಮಕ್ಕಳನ್ನ ಡಿಸ್ಟರ್ಬ್ ಮಾಡ್ತಾರೆ, ಮಧ್ಯೆ ಮಧ್ಯೆ ಮಾತಾಡುವಂಥದ್ದು, ಒಂದು ಕಡೆ ಕೂರೋದಿಲ್ಲ, ಈ ಥರದ ಸುಮಾರು ಕಂಪ್ಲೇಂಟ್ಸ್ಗಳನ್ನ ನಾವು ಶಿಕ್ಷಕರಿಂದ ನೋಡ್ತಾ ಇರ್ತೀವಿ. ಬಹುಶಃ ನೀವು ಪೇರೆಂಟ್ ಟೀಚರ್ ಮೀಟಿಂಗ್ ಹೋದಾಗ ಈ ಥರದ ಸಮಸ್ಯೆಗಳನ್ನ ಕೆಲವೊಂದು ಮಕ್ಕಳಲ್ಲಿ ನಾವು ಹೇಳೋದನ್ನ ಗಮನಿಸಿರ್ಬೋದು. ಅದೇ ರೀತಿಯಾಗಿ ಮನೆಯಲ್ಲೂ ಕೂಡ ನೀವು ಯಾರಾದರೂ ಒಬ್ರು ಮುಂದೆ ಕೂತ್ಕೊಂಡು ಓದಿಸ್ಬೇಕು ಅಂದರೆ ಓಕೆ ಕೂತ್ಕೊಳ್ತಾರೆ, ಓದ್ತಾರೆ. ಬಟ್ ಆದರೆ ನೀವು ಗಮನ ಕೊಡದೆ ಓದ್ಕೊಳ್ಳಿ ಅಂತ ಕೂತ್ಕೊಳ್ಳಿ ಅಂತಂದರೆ ಖಂಡಿತವಾಗಿ ಕೂರೋದಿಲ್ಲ. ಯಾರಾದರೂ ಒಬ್ರು ಮಾನಿಟರ್ ಸಿಸ್ಟಮ್ ಬೇಕೇ ಬೇಕು ಇವರಿಗೆ. ಸೊ ಇಂತಹ ಮಕ್ಕಳಲ್ಲಿ ನೋಡೋದಾದರೆ ಯಾವ ರೀತಿ ಇರ್ತಾರೆ, ಏನೆಲ್ಲ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ, ನನ್ನ ಮಗುವಿನಲ್ಲಿ ಈ ಥರ ಸಮಸ್ಯೆ ಇದೆ, ಅದನ್ನಿದ್ದಾಗ ನಾವೇನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಥರದ ಮಕ್ಕಳಲ್ಲಿ ಬಹಳ ಮುಖ್ಯವಾಗಿ ಬುದ್ಧಿಶಕ್ತಿಯ ಸಮಸ್ಯೆ ಇರೋದಿಲ್ಲ. ಇಂತಹ ಮಕ್ಕಳನ್ನು ನಾವು ಎಷ್ಟೋ ಸಂದರ್ಭದಲ್ಲಿ IQ ಟೆಸ್ಟ್ ಮಾಡಿ ನೋಡಿದಾಗ ಅವರ ಬುದ್ಧಿಮಟ್ಟ ಚೆನ್ನಾಗಿರುತ್ತೆ, ಆ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಳ್ಳುವಂತಹ ಸಾಮರ್ಥ್ಯದಲ್ಲಿ ಸಮಸ್ಯೆ ಇರುತ್ತೆ, ಅವಧಾನ ಕೊಡುವಂಥ ಸಮಸ್ಯೆ ಇರುತ್ತೆ. ಸೊ ಇಂತಹ ಮಕ್ಕಳು ಇಂಪಲ್ಸಿವ್ ಆಗಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದನ್ನು ADHD ಟ್ರೀಟ್ ಮಾಡದೆ ಹೋದಂಥ ಸಂದರ್ಭಗಳಲ್ಲಿ ಇವ್ರು ಮುಂದಿನ ದಿನದಲ್ಲಿ ಕಾಂಡಕ್ಟ್ ಡಿಸಾರ್ಡರ್ ಅಂತ ಇಶ್ಯೂಸ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ಈ ಒಂದು ಸಂದರ್ಭದಲ್ಲಿ ಹೋದಾಗ ಏನಂದರೆ ಬೇರೆಯವರಿಗೆ ತೊಂದರೆ ಕೊಟ್ಟು ಖುಷಿ ಪಡುವಂಥದ್ದು, ಸ್ವಲ್ಪ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಬೇರೆಯವ್ರಿಗೆ ತರಲೆ ಮಾಡಿ ಟೀಸ್ ಮಾಡಿ ನೋವನ್ನು ಕೊಟ್ಟು ಖುಷಿ ಪಡುವಂಥ ಸ್ವಭಾವವನ್ನು ಬೆಳೆಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅಂತಹ ಸಂದರ್ಭಗಳಲ್ಲಿ ಹೋದಾಗ ಇಂತಹ ಮಕ್ಕಳ ಜೀವನವೇ ಹಾಳಾಗುವಂಥ ಪರಿಸ್ಥಿತಿ ಜಾಸ್ತಿ ಇರುತ್ತೆ. ಹಾಗೆ ಇಂಥವರನ್ನು ಅನೇಕ ರೀತಿಯಾದಂತಹ ಕೆಲವೊಂದು ದುಶ್ಚಟಗಳಿಗೆ ಬೇಗ ಬಲಿಯಾಗ್ತಾರೆ, ಬೇಗ ಮೊಬೈಲ್ ಅಡಿಕ್ಟ್ ಆಗುವಂಥದ್ದು ಇರ್ಬೋದು. ಕೆಲವೊಂದು ನೆಗೆಟಿವ್ ಆಸ್ಪೆಕ್ಟ್ಗಳು ಬೇಗ ಇವರನ್ನ ಅಟ್ರಾಕ್ಟ್ ಮಾಡುತ್ತೆ. ಬಿಕಾಸ್ ಇಂಪಲ್ಸಿವಿಟಿ ಇರೋದ್ರಿಂದ ಅವ್ರಿಗೆ ಯೋಚನೆ ಮಾಡಿ ಯಾವುದೇ ಒಂದು ನಿರ್ಧಾರ ತಗೊಳ್ಳೋಕ್ಕಾಗದೇ ಇರೋದ್ರಿಂದ ಇಮ್ಮಿಡಿಯೇಟ್ ಯಾವುದೇ ಒಂದು ಕೃತ್ಯದಲ್ಲಿ ಜಾಯಿನ್ ಆಗೋದ್ರಿಂದ ಬೇಗ ಅಡಿಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇವರಲ್ಲಿ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಇಂಥ ಮಕ್ಕಳನ್ನು ಸರಿಯಾದ ಸಂದರ್ಭಗಳಲ್ಲಿ ನಾವು ಗುರುತಿಸಿ ಅವ್ರಿಗೆ ಸರಿಯಾದ ರೀತಿಯಾದಂತಹ ಸೈಕಾಲಜಿಸ್ಟ್ಗಳಿರ್ಬೋದು, ಸೈಕಿಯಾಟ್ರಿಸ್ಟ್ಗಳಿರ್ಬೋದು, ಅವ್ರನ್ನ ಭೇಟಿ ಮಾಡಿ ಸೂಕ್ತ ಒಂದು ಪರಿಹಾರವನ್ನು ಕಂಡುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಅನೇಕ ರೀತಿಯಾದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅಂತಹ ಏನು ನೋಡ್ಬೋದು, ಈ ಥರ ಮಕ್ಕಳನ್ನ ಗುರುತಿಸೋದು ಹೇಗೆ ಅಂತ ನೋಡೋದಾದ್ರೆ, ಒಂದು ಇವರಲ್ಲಿ ಅವಧಾನ ಕೇಂದ್ರೀಕರಿಸುವಂಥ ಸಾಮರ್ಥ್ಯ ಬಹಳ ಕಡಿಮೆ ಇರುತ್ತೆ. ಏನು ಅವಧಾನ ಕೇಂದ್ರೀಕರಿಸೋದು ಅಂದರೆ ಯಾವುದೇ ಒಂದು ಆಕ್ಟಿವಿಟಿಗಳಲ್ಲಿ 5 ನಿಮಿಷ 10 ನಿಮಿಷಕ್ಕಿಂತ ಜಾಸ್ತಿ ಒಂದು ಕಡೆ ಗಮನ ಕೊಟ್ಟು ಕೂರುವಂಥದ್ದು ತುಂಬ ಕಷ್ಟ ಇರುತ್ತೆ. ಎರಡನೇದಾಗಿ ನೋಡೋದಾದ್ರೆ ದುಡುಕು ಸ್ವಭಾವ, ಅಂದರೆ ಇಂಪಲ್ಸಿವಿಟಿ ತುಂಬ ಜಾಸ್ತಿ ಇರುತ್ತೆ, ಯೋಚನೆ ಮಾಡದೇನೆ ರಿಯಾಕ್ಟ್ ಮಾಡುವಂಥದ್ದು. ಈಗ ಬಹುಶಃ ಬರಿಬೇಕಾದ್ರೆ ನೋಡಿ ನೀವು ತುಂಬ ಸರಿ ಬರಿತಾ ಇರ್ತಾರೆ, ಅಳಿಸ್ತಾ ಇರ್ತಾರೆ, ಬರಿತಾ ಇರ್ತಾರೆ, ಅಳಿಸ್ತಾ ಇರ್ತಾರೆ. ಅಂದರೆ ಆನ್ಸರ್ ಗೊತ್ತಿರುತ್ತೆ, ಸಡನ್ನಾಗಿ ಏನೋ ಬರೆದು ಬಿಡ್ತಾರೆ, ತಪ್ಪಾಯ್ತು ಅಂತೇಳಿ ಅಳಿಸ್ತಾ ಇರ್ತಾರೆ. ಸೊ ಬರಿಬೇಕಾದ್ರೆ ಕೆಲವೊಂದು ಗೊತ್ತಿದ್ರು ಕೂಡ ಮಿಸ್ ಮಾಡುವಂಥದ್ದು, ಸ್ಟೆಪ್ಸ್ಗಳನ್ನು ಮಿಸ್ ಮಾಡುವಂಥದ್ದು, ಕ್ಲಮ್ಸಿಯಾಗಿ ಬರೆಯುವಂಥದ್ದು, ಹೊಡೆದಾಕುವಂಥದ್ದು, ಮತ್ತು ಗಮನಶಕ್ತಿ ತುಂಬ ಕಡಿಮೆ, ಬೇಗ ಡಿಸ್ಟ್ರಾಕ್ಟ್ ಆಗ್ತಾರೆ. ಯಾವುದೋ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಒಂದು ಚಿಕ್ಕ ಸೌಂಡಿಂದ ಕೂಡ ಡಿಸ್ಟ್ರಾಕ್ಟ್ ಆಗಿ ಬೇರೆ ಕಡೆ ಗಮನ ಹೋಗುವಂಥದ್ದು, ಕೆಲಸಗಳನ್ನು ಯಾವುದನ್ನು ಕೂಡ ಕಂಪ್ಲೀಟ್ ಮಾಡೋದಿಲ್ಲ, ಇನ್ ಬಿಟ್ವೀನ್ ಬಿಟ್ಬಿಡೋ ಅಂಥದ್ದು. ಈಗ ಇಂಟ್ರೆಸ್ಟಿಗೆ ಬಿಗಿನಿಂಗ್ ಇದ್ದಂತಹ ಇಂಟ್ರೆಸ್ಟು ಕಂಟಿನ್ಯೂಟಿ ಆಗಿ ಇರೋದಿಲ್ಲ, ಕಂಟಿನ್ಯೂಟಿ ಆಗಿ ಕಂಪ್ಲೀಟ್ ಮಾಡೋದಿಲ್ಲ. ಸೊ ಅದು ಕೂಡ ಮೇಜರ್ ಆಗಿ ಈ ಮಕ್ಕಳಲ್ಲಿ ನಾವು ಗಮನಿಸ್ಬೋದಾಗತ್ತೆ. ಅದ್ರ ಜೊತೆಯಲ್ಲಿ ಒಂದು ಕಡೆ ಕೂರಲ್ಲ, ಓಡಾಡುವಂಥದ್ದು, ತುಂಬ ಎನರ್ಜಿ ಜಾಸ್ತಿ ಇರುತ್ತೆ, ಫಿಸಿಕಲ್ ಎನರ್ಜಿ ತುಂಬ ಜಾಸ್ತಿ ಇರುತ್ತೆ. ನೀವೆಷ್ಟೇ ಫಿಸಿಕಲ್ ಆಕ್ಟಿವಿಟಿ ಕೊಟ್ಟಾಗಲೂ ಕೂಡ ಈ ಮಕ್ಕಳು ಒಂದು ಕಡೆ ಕೂರೋದಕ್ಕೆ ತುಂಬ ಕಷ್ಟಪಡ್ತಾರೆ, ಒಂದು ಕಡೆ ಸಸ್ಟೈನ್ ಆಗ್ಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಹಾಗಾಗಿ ಇವರಲ್ಲಿ ಅಟೆನ್ಷನ್ ಸೀಕಿಂಗ್ ಗುಣ ಜಾಸ್ತಿ ಇರೋದ್ರಿಂದ ಬೇರೆಯವ್ರ ಗಮನನ ನಾನು ಸೆಳಿಬೇಕು ಅನ್ನೋ ದೃಷ್ಟಿಕೋನದಿಂದ ಕೆಲವೊಂದು ವರ್ತನಾತ್ಮಕ ಸಮಸ್ಯೆಗಳು ಕೂಡ ಬರುತ್ತೆ. ಸುಳ್ಳು ಹೇಳುವಂಥದ್ದು, ಮ್ಯಾನಿಪುಲೇಟಿವ್ ಮಾಡುವಂಥದ್ದು, ಸಿಚುವೇಶನ್ನ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳುವಂಥದ್ದು, ಈ ಥರ ಬೇರೆ ಬೇರೆ ಕೃತ್ಯದಲ್ಲಿ ಭಾಗಿಯಾಗೋದ್ರಿಂದ ಶಾಲೆಯಲ್ಲಿ ಕೂಡ ಸಮಸ್ಯೆ ಇರುತ್ತೆ. ಅದ್ರ ಜೊತೆಯಲ್ಲಿ ಸುತ್ತಮುತ್ತಲ ಜೊತೆ ಹೊಂದಾಣಿಕೆ ಸಮಸ್ಯೆ ಕೂಡ ಇರುತ್ತೆ. ಎಷ್ಟೋ ಸಲ ನಾವು ನೋಡಿರ್ಬೋದು, ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಇವ್ರಿಗೆ ತುಂಬ ಕಷ್ಟ ಆಗುತ್ತೆ ಇವೊಂದು ನಾವು ಟ್ರೀಟ್ ಮಾಡದೇ ಇದ್ದಾಗ. ಕೆಲವೊಂದ್ಸರಿ ನಾವು ಇಷ್ಟು ವರ್ಷಗಳ ಕೇಸ್ಗಳು ನೋಡಿದಾಗ ಮಗು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇವನ್ IIT ಇಂಜಿನಿಯರ್ ಆಗಿ ಕೂಡ ನೆಕ್ಸ್ಟ್ ಮಲ್ಟಿ ಟಾಸ್ಕಿಂಗ್ ಅಂತ ಬಂದಾಗ ಅದನ್ನು ಫಾಲೋ ಮಾಡೋಕ್ಕಾಗದೆ ಡಿಫಿಕಲ್ಟಿ ಬಂದು ವಾಪಸ್ ಬಂದಿರುವಂಥ ಎಷ್ಟೋ ಕೇಸಸ್ಗಳನ್ನ ನಾವು ನೋಡ್ಬೋದಾಗತ್ತೆ. ಸೊ ಹಾಗಾಗಿ ಈ ಒಂದು ADHD ಏನಿದೆ ಅಥವಾ ಅವಧಾನ ಕೇಂದ್ರಿತ ಅತಿ ಚಟುವಟಿಕೆ ವ್ಯಾಧಿ ಅಂತ ನಾವೇನು ಕರಿತೀವಿ, ಅದನ್ನು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸಮಯದಲ್ಲಿ ಗುರುತಿಸೋದ್ರಿಂದ ಖಂಡಿತ ಅನೇಕ ರೀತಿಯಾದಂತಹ ಬದಲಾವಣೆಗಳನ್ನು ನಾವು ತರ್ಬೋದಾಗತ್ತೆ. ಸೊ ಹಾಗಾಗಿ ಇಂತಹ ಮಕ್ಕಳಲ್ಲಿ ಬಿಗಿನಿಂಗ್ ಡೇಸಸ್ಸಲ್ಲಿ ಬಹುಶಃ ನೀವು ನೋಡಿರ್ಬೋದು, ಈ ಮಕ್ಕಳು 6 to 7 ಇಯರ್ಸ್ವರೆಗೂ ತುಂಬ ಚೆನ್ನಾಗಿ ಓದ್ತಿರ್ತಾರೆ, ಆನಂತರ ಅಕಾಡೆಮಿಕಲಿ ಕೂಡ ಡ್ರಾಪ್ ಆಗ್ತಾ ಹೋಗುತ್ತೆ, ಕಂಪ್ಲೇಂಟ್ಸ್ಗಳು ಕೂಡ ಬರ್ತಾ ಹೋಗುತ್ತೆ. ಅಪ್ ಟು 7 ಇಯರ್ವರೆಗೂ ತುಂಬ ಚೆನ್ನಾಗಿ ಔಟ್ ಆಫ್ ಔಟ್ ತೆಗೆಯುವಂಥ ಮಕ್ಕಳು 7-8 ಇಯರ್ಸ್ ಆದ ನಂತರ, ಅಂದರೆ ಒಂದು ಡಿಫಿಕಲ್ಟೀಸ್ ಜಾಸ್ತಿ ಆದ ನಂತರ ಇವರಲ್ಲಿ ಅವಧಾನ ಕೇಂದ್ರೀಕರಿಸೋಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಸೊ ಹಾಗಾಗಿ ಅಕಾಡೆಮಿಕಲಿ ಕೂಡ ಡ್ರಾಪ್ ಆಗ್ತಾ ಹೋಗುತ್ತೆ. ಅಂದರೆ ಸಾಮರ್ಥ್ಯ ಇಂಟರ್ನಲಿ ಇರುತ್ತೆ, ಬಟ್ ಅವಧಾನ ಕೊಡೋದಕ್ಕಾಗದೇ ಇರೋದ್ರಿಂದ ಇವ್ರು ಏನು ಮಾಡ್ತಾರೆ, ಅಕಾಡೆಮಿಕಲು ಹಿಂದೆ ಉಳ್ಕೊಳ್ತಾರೆ, ಕಂಪ್ಲೀಟ್ ಇರೋದಿಲ್ಲ, ಹೋಮ್ವರ್ಕ್ ಸರಿಯಾಗಿ ಮಾಡ್ತಾ ಇರೋದ್ರಿಲ್ಲ.
ತುಂಬ ಬಿಹೇವಿಯರ್ಸ್ ಇಶ್ಯೂಸ್ ಇರುತ್ತೆ, ಕಂಪ್ಲೇಂಟ್ಸ್ ಇರುತ್ತೆ, ಲಾಟ್ ಆಫ್ ಕಂಪ್ಲೇಂಟ್ಸ್ ಸ್ಕೂಲಿಂದ, ನೆರೆಹೊರೆಯವರಿಂದ. ಆ್ಯಂಡ್ ನೀವು ಆಸ್ ಅ ಪೋಷಕರಾಗಿ ಕೂಡ ನಾವು ಎಷ್ಟೋ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಿರ್ತೀವಿ, ನನ್ನ ಮಗು ಬೇರೆ ಮಕ್ಕಳು ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಆಗಿದೆ ಅನ್ನಿಸ್ದಾಗ ಅಂತಹ ಮಕ್ಕಳನ್ನು ನಾವು ಸೂಕ್ತ ಸಂದರ್ಭಗಳಲ್ಲಿ ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟನ್ನ ಭೇಟಿ ಮಾಡೋದು ತುಂಬ ಮುಖ್ಯವಾಗುತ್ತೆ. ಯಾಕೆ ಅಂತಂದರೆ ಬಹುಶಃ ನಾವು ಗಮನಿಸಿರ್ತೀವಿ, ನಮ್ಮ ಹಂತದಲ್ಲಿ ಪೋಷಕರಾಗಿ ನಾವು ತುಂಬ ಸ್ಟ್ರಿಕ್ಟ್ ಮಾಡಿ ಅಥವಾ ಕೆಲವೊಂದು ಬ್ಯಾಲೆನ್ಸ್ ಮಾಡಿ ಟ್ರೈ ಮಾಡಿರ್ತೀವಿ, ಟೀಚರ್ ಆದವ್ರದ್ದು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಿರ್ತಾರೆ. ಆ ಎರಡೂ ಸಂದರ್ಭಗಳಲ್ಲಿ ಕೂಡ ಆಗ್ತಾ ಇಲ್ಲ ಅಂತಂದಾಗ ಖಂಡಿತವಾಗಿಯೂ ಪ್ರೊಫೆಷನಲ್ಗಳ ಅವಶ್ಯಕತೆ ಇರುತ್ತೆ. ಅಂಥವ್ರ ಕಡೆ ಹೋಗೋದ್ರಿಂದ ಖಂಡಿತ ಈ ಮಕ್ಕಳಲ್ಲಿ ಅನೇಕ ರೀತಿಯಾದಂಥ ಬದಲಾವಣೆಗಳನ್ನು ನೋಡ್ಬೋದು. ಮತ್ತು ಇಂಥ ಮಕ್ಕಳನ್ನ ನಾವು ತುಂಬ ಚೆನ್ನಾಗಿ ಮೋಲ್ಡ್ ಮಾಡಿ ಖಂಡಿತವಾಗಿ ಅವರು ಒಂದು ಒಳ್ಳೆಯ ಭವಿಷ್ಯ ಕಲ್ಪಿಸ್ಕೊಡ್ಲಿಕ್ಕೆ ಒಂದು ದಾರಿ ಮಾಡಿಕೊಳ್ಳಿಕ್ಕಂತೂ ಸಾಧ್ಯತೆ ಆಗುತ್ತೆ. ಸೊ ಧನ್ಯವಾದಗಳು.